ನೀವು ಈಗಾಗಲೇ ಎಲನ್ ಮಸ್ಕ್ ಅವರ ಎಐ ಗ್ರಾಕ್ ಬಗ್ಗೆ ಕೇಳಿರಬಹುದು. ನೀವು ಬಹುಶಃ ಅದನ್ನು ಎಕ್ಸ್ನಲ್ಲಿ ಅದರ ಹಾಸ್ಯಮಯ ಮತ್ತು ಬಹುಭಾಷಾ ಪ್ರತಿಕ್ರಿಯೆಗಳನ್ನು ನೋಡಿರಬಹುದು. ಆದರೆ ಈಗ ಬೇಬಿ ಗ್ರಾಕ್ ಅನ್ನು ಕಾಣುವ ಸಮಯ. ಹೌದು, ಮಸ್ಕ್ ಅವರ ಎಐ ಕಂಪನಿ XAIನಿಂದ 3 ವರ್ಷ ವಯಸ್ಸಿನ ಮಕ್ಕಳೊಂದಿಗೂ ಮಾತನಾಡಲು ವಿನ್ಯಾಸಗೊಳಿಸಲಾದ ಮಕ್ಕಳ ಸ್ನೇಹಿ ಚಾಟ್ ಬಾಟ್ ಬಂದಿದೆ. ಇದು ಕಾರ್ಟೂನ್ಗಳನ್ನು ಹೆಣೆಯುತ್ತದೆ, ಕಥೆಗಳನ್ನು ಹೇಳುತ್ತದೆ, ಮಕ್ಕಳಿಗೆ ಗಣಿತ ಮತ್ತು ಕೋಡಿಂಗ್ ಅನ್ನು ಸಹ ಕಲಿಸುತ್ತದೆ ಮತ್ತು XAI ಸುಧಾರಿತ ತರಬೇತಿ ಸಾಮರ್ಥ್ಯಗಳಂತಹ ವೈಶಿಷ್ಟ್ಯಗಳನ್ನು ಹೊಂದಿರುವ ಗ್ರಾಕ್ 4 ಅನ್ನು ಬಿಡುಗಡೆ ಮಾಡುವುದಾಗಿ ಘೋಷಿಸಿದ ಕೆಲವೇ ದಿನಗಳಲ್ಲಿ ಇದು ಬಂದಿದೆ. ಗ್ರಾಕ್ ಅನ್ನು ಫಿಲ್ಟರ್ ಮಾಡದ ಮತ್ತು ರಾಜಕೀಯದ ಎಲ್ಲಾ ದೃಷ್ಟಿಕೋನಗಳನ್ನು ನೀಡುವ ಬಳಕೆದಾರ ಮಾದರಿಯ ಮೇಲೆ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿತ್ತು. ಆದರೆ ಅದು ರಿವರ್ಸ್ ಆಗಿ ವಿಚಿತ್ರ ದೃಷ್ಟಿಕೋನಗಳನ್ನು ನೀಡಲು ಪ್ರಾರಂಭಿಸಿತ್ತು ಮತ್ತು ತನ್ನನ್ನು ಹಿಟ್ಲರ್ ಎಂದು ಸಹ ಉಲ್ಲೇಖಿಸಿಕೊಂಡಿತ್ತು. ಆದ್ದರಿಂದ ಸ್ವಾಭಾವಿಕವಾಗಿ ಜನರು ಅದರ ಮಕ್ಕಳ ಆವೃತ್ತಿಯನ್ನು ಯಾಕೆ ನಿರ್ಮಿಸಬೇಕು ಅಂತ ಕೇಳ್ತಾ ಇದ್ದಾರೆ. XAIಯು ಬೇಬಿ ಗ್ರಾಕ್ ಅನ್ನು ಫಿಲ್ಟರ್ ಮಾಡಲಾಗುತ್ತದೆ ಮತ್ತು ಸುರಕ್ಷಿತವಾಗಿರುತ್ತದೆ ಅಂತ ಹೇಳುತ್ತದೆ. ಇದನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ ಅಂಶಗಳ ಮೇಲೆ ತರಬೇತಿ ನೀಡಲಾಗಿದೆ ಮತ್ತು ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಲಾಗಿದೆ ಎಂದು ಕೂಡ ಅವರು ಹೇಳುತ್ತಾರೆ. ಆದರೆ ತಜ್ಞರು ಚಿಂತಿತರಾಗಿದ್ದಾರೆ, ಯಾಕೆಂದರೆ ಅತ್ಯುತ್ತಮ ಎಐ ಸಹ ಒಮ್ಮೊಮ್ಮೆ ಭ್ರಮೆಯನ್ನುಂಟು ಮಾಡುತ್ತದೆ, ತಪ್ಪು ಹೇಳುತ್ತದೆ ಅಥವಾ ಪಕ್ಷಪಾತಗಳನ್ನು ಹೇಗೆ ಬಲಪಡಿಸುತ್ತದೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಮತ್ತು ಈ ಬಾರಿ ಬಳಕೆದಾರರು ವಯಸ್ಕರಲ್ಲ, ಅವರು ಚಿಕ್ಕ ಮಕ್ಕಳು. ಹಾಗೇನೆ ಬೇಬಿ ಗ್ರಾಕ್ ಕೇವಲ ಮಕ್ಕಳೊಂದಿಗೆ ಚಾಟ್ ಮಾಡುವುದು ಮಾತ್ರವಲ್ಲ, ಅದು ಅವರಿಂದ ಕಲಿಯುತ್ತದೆ ಮತ್ತು ಅವರು ಹೇಗೆ ಮಾತನಾಡುತ್ತಾರೆ, ಅವರು ಏನು ಕೇಳ್ತಾರೆ, ಅವರು ಯಾವುದನ್ನೆಲ್ಲ ಬಯಸ್ತಾರೆ ಎಂಬುದರ ಕುರಿತು ಡೇಟಾವನ್ನು ಸಂಗ್ರಹಿಸುತ್ತದೆ. XAI ಇದು ಅನಾಮಧೇಯವಾಗಿದೆ ಎಂದೇನು ಹೇಳುತ್ತದೆ, ಆದರೆ ವಿಮರ್ಶಕರು ಇದು ಮಕ್ಕಳ ಪ್ರೊಫೈಲ್ ಅನ್ನು ಮಾಡುತ್ತಿದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಪ್ರಶ್ನೆ ಇದೆ, ಅದೇನೆಂದ್ರೆ ನಿಜವಾಗ್ಲೂ ಮಕ್ಕಳು ಎಐ ಅನ್ನು ಬಳಸಬೇಕೇ ಅಂತನ್ನೋದು. ಓಪನ್ ಎಐ ಸಹ ಮಕ್ಕಳಿಗಾಗಿ ಎಐ ಅನ್ನು ಪ್ರಾರಂಭಿಸುವುದನ್ನು ತಡೆ ಹಿಡಿದಿದೆ. ಆದರೆ ಮಸ್ಕ್ ಕಂಪನಿಯು ಎಲ್ಲವನ್ನೂ ಮಾಡ್ತಾ ಇದೆ. ಕೆಲವರು ಇದನ್ನು ನಾವೀನ್ಯತೆ ಅಂತ ನೋಡಿದ್ರೆ, ಇನ್ನು ಕೆಲವರು ಮಕ್ಕಳ ಮೇಲೆ ಪ್ರಯೋಗ ಅಂತ ಪರಿಗಣಿಸ್ತಾ ಇದ್ದಾರೆ. ಗ್ರೋಕ್ ಒಬ್ಬ ಬುದ್ಧಿವಂತ ಗಣಿತ ಬೋಧಕ ಅಥವಾ ಮೋಜಿನ ಕಾರ್ಟೂನ್ ನಿರೂಪಕನಾಗಿರಬಹುದು. ಆದರೆ ಅದು ತಪ್ಪು ಉತ್ತರವನ್ನ ನೀಡಿದಾಗ ಅಥವಾ ತಪ್ಪು ಪಾಠವನ್ನ ಕಲಿಸಿದರೆ ಏನಾದೀತು? ನಿಜಕ್ಕೂ ಯೋಚಿಸಬೇಕಾದ ವಿಚಾರ.